ಹಾಯ್ ಗುರು ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರಾಜಸ್ಥಾನ್ ವಿರುದ್ಧದ ಮ್ಯಾಚ್ಗಾಗಿ ಆರ್ಸಿಬಿ ತಂಡದಲ್ಲಿ ಆಗಲಿದೆ ದೊಡ್ಡ ಬದಲಾವಣೆ. ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ಹೊಸ ಆಟಗಾರ. ಈ ತರ ಇರಲಿದೆ ಇವತ್ತಿನ ಹೊಸ ಪ್ಲೇಯಿಂಗ್ 11 ತಂಡ. ಇವತ್ತು ಗುವಾಹಟಿಯ ಬರ್ಸಾಪರ ಸ್ಟೇಡಿಯಂ ಅಲ್ಲಿ ಆರ್ಆರ್ ಮತ್ತು ಆರ್ಸಿಬಿ ತಂಡಗಳು ಮುಖಾಮುಖಿ ಆಗಲಿವೆ. ಈ ಸೀಸನ್ ನಲ್ಲಿ ಎರಡೂ ತಂಡಗಳು ಅದ್ಭುತ ಪ್ರದರ್ಶನ ನೀಡುತ್ತಿವೆ. ಇಂದು ರಾಜಸ್ಥಾನ್ ತಂಡವನ್ನು ಸೋಲಿಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸುತ್ತಾ ಅಂತ ಇವತ್ತಿನ ಪಂದ್ಯದಲ್ಲಿ ಉತ್ತರ ಸಿಗಲಿದೆ. ಹಾಗಾದರೆ ಇವತ್ತಿನ ಆರ್ಸಿಬಿಯ ಪ್ಲೇಯಿಂಗ್ 11 ಮತ್ತು ಜೋಶ್ ಹ್ಯಾಜ್ಲ್ವುಡ್ ಬಗ್ಗೆ ಅಪ್ಡೇಟ್ ಏನಿದೆ ಅಂತ ನೋಡೋದಾದ್ರೆ, ಹಾಗೂ ರಾಜಸ್ಥಾನ್ ಮತ್ತು ಬೆಂಗಳೂರು ಹೆಡ್ ಟು ಹೆಡ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ಜೋಶ್ ಹ್ಯಾಜ್ಲ್ವುಡ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಅವೈಲೇಬಲ್ ಇರುವುದಿಲ್ಲ. ಆ ಕಡೆ ರಾಜಸ್ಥಾನ್ ತಂಡ ಕೂಡ ಸ್ಟ್ರಾಂಗ್ ಆಗಿದೆ. ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಆಡ್ತಿರೋ ಸಿಡಿಲಬ್ಬರದ ಆಟಕ್ಕೆ ನಡುಕ ಹುಟ್ಟಿಸಿದೆ. ಬೌಲಿಂಗ್ ವಿಭಾಗದಲ್ಲಿ ನ್ಯಾಂಡ್ರೆ ಬರ್ಗರ್, ಸಂದೀಪ್ ಶರ್ಮಾ, ಜೋಫ್ರಾ ಆರ್ಚರ್ ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು. ರವಿ ಬಿಷ್ಣು ಕೂಡ ಉತ್ತಮ ಸ್ಪಿನ್ ದಾಳಿ ಮಾಡುತ್ತಿದ್ದಾರೆ. ಜೊತೆಗೆ ಶಿಮ್ರಾನ್ ಹೆಟ್ಮೇಯರ್ ಹಾಗೂ ರಿಯಾನ್ ಪರಾಗ್, ರವೀಂದ್ರ ಜಡೇಜಾರಂತಹ ಅನುಭವ ಆಟಗಾರರಿದ್ದಾರೆ. ರಾಜಸ್ಥಾನ್ ಮತ್ತು ಬೆಂಗಳೂರು ಹೆಡ್ ಟು ಹೆಡ್ ನೋಡೋದಾದ್ರೆ, ಇಲ್ಲಿವರೆಗೂ ಎರಡೂ ತಂಡಗಳು 34 ಪಂದ್ಯಗಳನ್ನು ಆಡಿವೆ. ರಾಜಸ್ಥಾನ 14 ಮ್ಯಾಚ್ ವಿನ್ ಆದರೆ ಬೆಂಗಳೂರು 17 ಮ್ಯಾಚ್ ವಿನ್ ಆಗಿದೆ. ಉಳಿದ 3 ಮ್ಯಾಚ್ಗಳು ಯಾವುದೇ ಫಲಿತಾಂಶವಿಲ್ಲ. ಆರ್ಸಿಬಿಯ ಪ್ಲೇಯಿಂಗ್ 11 ನೋಡೋದಾದ್ರೆ ಈ ರೀತಿ ಇದೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಓಪನರ್ ಆಗಿ ಬಂದ್ರೆ, 3ನೇ ಕ್ರಮಾಂಕದಲ್ಲಿ ದೇವದತ್ ಪಡಿಕ್ಕಲ್ ಬರಲಿದ್ದಾರೆ. 4ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್, 5ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ, 6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್, 7ನೇ ಕ್ರಮಾಂಕದಲ್ಲಿ ರವಿಚಂದ್ರನ್ ಅಶ್ವಿನ್, 8ನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ, 9ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್, 10ನೇ ಕ್ರಮಾಂಕದಲ್ಲಿ ಅಭಿನಂದನ್ ಸಿಂಗ್, 11ನೇ ಕ್ರಮಾಂಕದಲ್ಲಿ ಜಾಕೋಬ್ ಡಫ್ರಿ ಹಾಗೂ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಶ್ರೇಯಸ್ ಶರ್ಮಾ. ಹೀಗಿದೆ ಆರ್ಸಿಬಿಯ ಪ್ಲೇಯಿಂಗ್ 11 ಇವತ್ತಿನ ಪಂದ್ಯದಲ್ಲಿ. ಇದೇ ತರ IPL ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.